ಒಂದ್ಸಲ ನಾ ತಿಳಿಸಿ ಹೇಳ್ತನು, ನೀವು ಮುಂದಿನ ಲೆಕ್ಕ ಮಾಡಬೇಕು. ತಿಳಿತಲ್ಲ? 112 ವಿಡಿಯೋ ನಂಬರ್ ಸರಿಯಾಗಿ ನೋಡ್ಕೋಬೇಕು. ಇದಕ್ಕೆ ಏನಂತಾರೆ? ಮೆಂಟಲ್ ಎಬಿಲಿಟಿ. ಇದನ್ನು ಬೀಜಗಣಿತದಾಗ ಭಾಳ ದೊಡ್ಡದಾಗ್ತದೆ. ಇದು ಗಣಿತ ಬೀಜಗಣಿತ ಬಂದಾಗೂ ನಿಮಗೆ ನಾವು ತಿಳಿಸ್ತೀವಿ. ಅಂಕಗಣಿತದಾಗ ಮೊದಲು ತಿಳ್ಕೊರಿ. ಬೀಜಗಣಿತದಾಗ ಏನದ ಅದು ನಿಮಗೆ ಗುರ್ತದೆ. ಎಕ್ಸ್ ಮೈನಸ್ ವೈ = 4, ಎಕ್ಸ್ ಪ್ಲಸ್ ವೈ = ಇಷ್ಟು, ಹೀಗೆಲ್ಲ ಮುಂದೆ ಬರ್ತಾವೆ ನಿಮಗವು. ಈಗ ಏನದ, ಇದು ಅತಿ ಸಿಂಪಲ್ ಆಗಿ ನೀವು ಗಣಿತಗಳನ್ನು ತಿಳ್ಕೊಳ್ಳೋದು. ನಿಮ್ಮ ಮಟ್ಟಕ್ಕೆ ಇದು ಗಣಿತ ಬೀಳ್ತದೆ. ಏನಂತಾನೆ, 2 ಸಂಖ್ಯೆಗಳ ವ್ಯತ್ಯಾಸ 40, ಅವುಗಳಲ್ಲಿ ಚಿಕ್ಕ ಸಂಖ್ಯೆ 80 ಆದರೆ ಆ 2 ಸಂಖ್ಯೆಗಳ ಮೊತ್ತ ಎಷ್ಟು? ಅದನ್ನು ಹೆಂಗೆ ಕಂಡು ಹಿಡಿಬೇಕನ್ನೋ ಮೊದಲು ತಿಳ್ಕೊಬೇಕು. ನಾವು ವ್ಯತ್ಯಾಸ ಅಂತಂದ್ರೆ ಏನಾಗ್ತದೆ ಅನ್ನೋದು ಮೊದಲು ನೀವು ತಿಳ್ಕೊಬೇಕು. ಒಂದು ಉದಾಹರಣೆ ಮಾಡಿ ನೋಡಿದಾಗ ಗುರ್ತಾಗ್ತದೆ. ಈಗ ಸಾಣ್ದು ಹಾಕ್ತದ, ಈಗ 10 ಇದ್ರಾಗ 7 6 ಕಳೀರಿ, ಎಷ್ಟು ಉಳಿತದ ನೋಡ್ರಿ? 4. ಇದ್ರಾಗ ದೊಡ್ಡ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ಯಾವುದು ನೀವೇ ಹೇಳ್ರಿ. ಇದ್ರಾಗ ದೊಡ್ಡ ಸಂಖ್ಯೆ ಇದೇನದ, ಚಿಕ್ಕ ಸಂಖ್ಯೆ ಹೌದಾ? ವ್ಯತ್ಯಾಸದ ಅಂತಂದ್ರೆ ಕಳೆದ್ರಂದ್ರೆ ಏನು ತಿಳ್ಕೊತೀರಿ? ಅದನ್ನು ವ್ಯತ್ಯಾಸ ಅಂತ ತಿಳ್ಕೊತೀರಿ. ಈಗಂತೂ ನಿಮಗೆ ತಿಳಿತು. ಈ ವ್ಯತ್ಯಾಸನ ಹೋಲಿಕೆ ಮಾಡ್ಕೋರಿ. ದೊಡ್ಡ ಸಂಖ್ಯೆದಾಗ ವ್ಯತ್ಯಾಸ ಕಳೆದ್ರೆ ಏನು ಬರ್ತದೆ ನೋಡ್ರಿ? ಚಿಕ್ಕ ಸಂಖ್ಯೆ ಬರ್ತದ. ಭಾಳ ಈಸಿ ಟ್ರಿಕ್ಸ್ ಇದು. ಈಗೊಂದು ಸಣ್ಣದೊಂದು ಹಾಕ್ಕೊಂಡು ಬಿಡ್ಬೇಕು ನೀವು. ಶಾಂಪಲ್ ಆಗಿ ನೀವು ಇದಕ್ಕೆ ಕೋಷ್ಟಕ, ಇದು ಪಕ್ಕ ನೆನಪಿಡುತ್ತದೆ. ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ, ಚಿನ್ನ ಮೈನಸ್ ಅದ, ಇದು ವ್ಯತ್ಯಾಸ ಅಂದ್ರೆ ಕಳೆದಂಗ. ವ್ಯವಕಲ್ಲ 10ರಾಗ 6 ಕಳೆದ್ರೆ 4 ಬಂತು. ಇದು ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಕಳೆದಾಗ ಏನು ವ್ಯತ್ಯಾಸ ಬಂತು. ಈ ವ್ಯತ್ಯಾಸನ ನೀವು ಆಧಾರ ಇಟ್ಟುಕೊಂಡು ಏನು ಕೊಟ್ಟಾನ? ಚಿಕ್ಕ ಸಂಖ್ಯೆ ಕೊಟ್ಟಾನಲ್ಲೇ. ಚಿಕ್ಕ ಸಂಖ್ಯೆದಾಗ ವ್ಯತ್ಯಾಸ ಕೂಡಿಸಿದ್ರೆ ಏನು ಬರ್ತದ? ದೊಡ್ಡ ಸಂಖ್ಯೆ ಬರ್ತದಿಲ್ಲ ನೋಡ್ರಿ. ಆಮೇಲೆ ನಿಮಗೆ ದೊಡ್ಡ ಸಂಖ್ಯೆ ಬರಬೇಕಾದ್ರೆ ಚಿಕ್ಕ ಸಂಖ್ಯೆ ಪ್ಲಸ್ ವ್ಯತ್ಯಾಸ ದೊಡ್ಡ ಸಂಖ್ಯೆ. ಆಮೇಲೆ ಚಿಕ್ಕ ಸಂಖ್ಯೆ ಬರಬೇಕಾಗಿತ್ತರ ದೊಡ್ಡ ಸಂಖ್ಯೆ ಮೈನಸ್ ವ್ಯತ್ಯಾಸ ಚಿಕ್ಕ ಸಂಖ್ಯೆ ಬರ್ತದೆ ನೋಡ್ರಿ. 10ರಾಗ 4 ಕಳೆದ್ರೆ 6, 6ರಾಗ 4 ಕೂಡಿಸಿದ್ರೆ 10. 10ರಾಗ 4 ಕಳೆದ್ರೆ ಚಿಕ್ಕ ಸಂಖ್ಯೆ ಬರ್ತದೆ. 6ರಾಗ ಚಿಕ್ಕ ಸಂಖ್ಯೆದಾಗ ವ್ಯತ್ಯಾಸ ಕೂಡಿಸಿದ್ರೆ ದೊಡ್ಡ ಸಂಖ್ಯೆ ಬರ್ತದೆ. ದೊಡ್ಡ ಸಂಖ್ಯೆದಾಗ ವ್ಯತ್ಯಾಸ ಕಳೆದ್ರೆ ಚಿಕ್ಕ ಸಂಖ್ಯೆ ಬರ್ತದೆ. ಚಿಕ್ಕ ಸಂಖ್ಯೆದಾಗ ವ್ಯತ್ಯಾಸ ಕೂಡಿಸಿದ್ರೆ ದೊಡ್ಡ ಸಂಖ್ಯೆ ಬರ್ತದೆ. ಇಷ್ಟು ತಿಳ್ಕೊಬೇಕು ನೀವು ಗಣಿತ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೋಡಿ. ವ್ಯತ್ಯಾಸ ಬರೋಬರಿ ಬರ್ಕೋಬೇಕೀಗ. ವ್ಯತ್ಯಾಸ ಬರೋಬರಿ ಎಷ್ಟದ? 40. ಕೊಟ್ಟದ ಅಂಕೆ ಯಾವುದು? ಚಿಕ್ಕ ಸಂಖ್ಯೆ. ಓಕೆ, ಚಿಕ್ಕ ಸಂಖ್ಯೆ ಬರೋಬರಿ ಎಷ್ಟದ ನೋಡ್ರಿ ಅಲ್ಲಿ? 80. ಇನ್ನು ಮತ್ತೆ ಕೇಳ್ಯಾನ. ಮತ್ತೆ ಕೇಳ್ಬೇಕಾದ್ರೆ ಏನು ಮಾಡ್ಬೇಕು ನೀವು? ಮತ್ತೆ ಅಂದ್ರೆ ಆ ಸಂಖ್ಯೆಗಳ ವ್ಯತ್ಯಾಸ ಕೇಳಿಲ್ಲ, ಮತ್ತೆ ಕೇಳ್ಯಾನ ಅಂದ್ರೆ ನೀವು ದೊಡ್ಡ ಸಂಖ್ಯೆ ತಕ್ಕೋಬೇಕೀಗ. ದೊಡ್ಡ ಸಂಖ್ಯೆ ಬರೋಬರಿ ಚಿಕ್ಕ ಸಂಖ್ಯೆ ಪ್ಲಸ್ ವ್ಯತ್ಯಾಸ ನೋಡ್ರಿ. ಏನು ದೊಡ್ಡ ಸಂಖ್ಯೆ ಬರೋಬರಿ ಏನು ಹೇಳಿ ನಾನು? ಚಿಕ್ಕ ಸಂಖ್ಯೆ ಪ್ಲಸ್ ವ್ಯತ್ಯಾಸ. ಚಿಕ್ಕ ಸಂಖ್ಯೆ ಪ್ಲಸ್ ವ್ಯತ್ಯಾಸ ಕೂಡಿಸಿದ್ರೆ ದೊಡ್ಡ ಸಂಖ್ಯೆ ಸಿಕ್ತಿಲ್ಲ ನೋಡ್ರಿ. ಈಗ ಬರೋಬರಿ ಚಿಕ್ಕ ಸಂಖ್ಯೆ 80 ಅದ, ವ್ಯತ್ಯಾಸ 40 ಅದ. ಬರೋಬ್ಬರಿ ಎಷ್ಟಾಯ್ತು? 120 ಈಗ 2 ಸಂಖ್ಯೆಗಳು ಸಿಕ್ಕು. 1ನೇ ಸಂಖ್ಯೆ 40 ಆಯ್ತು, 2ನೇ ಸಂಖ್ಯೆ 120 ಆಯ್ತು. ಮೊತ್ತ ಬರೋಬ್ಬರಿ ದೊಡ್ಡ ಸಂಖ್ಯೆ ಪ್ಲಸ್ ಚಿಕ್ಕ ಸಂಖ್ಯೆ. ತಿಳ್ಕೊಬೇಕು ನೀವು, ಪೂರ್ತಿ ಸರಿಯಾಗಿ ಅರ್ಥ ಆಗ್ಬೇಕಿದೆ. ಏನಿದು ಕೂಡಿಸಿದ್ರು ಸರ್? ದೋ ಅಂದ್ರೆ ದೊಡ್ಡ ಸಂಖ್ಯೆ, ಚಿ ಅಂದ್ರೆ ಚಿಕ್ಕ ಸಂಖ್ಯೆ. ದೊಡ್ಡ ಸಂಖ್ಯೆ ಎಷ್ಟು ಬಂದದ? 120 ಕಂಡು ಹಿಡಿದ್ರಿ. ಚಿಕ್ಕ ಸಂಖ್ಯೆ 80 ಅದ. 2 ಕೂಡಿಸಿದ್ರೆ ಏನಾಯ್ತು? 200. ಆ 2 ಸಂಖ್ಯೆಗಳ ಮೊತ್ತ ಬರೋಬರಿ ಆನ್ಸರ್. ಮೊತ್ತ ಬರೋಬರಿ
ಮೊತ್ತ ಬರೋಬ್ಬರಿ 200. ಅಲ್ಲೊಂದು ಮಾದರಿ ಅದ, ಮುಂದಿಂದ ಮಾಡ್ರಿ ಅದನ್ನ. ಆ ಮಾದರಿ ಲೆಕ್ಕ ಮಾಡ್ರಿ ಅಂದ್ರೆ ನಿಮಗೆ ತಿಳಿತದ. ಈಗ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿದಿಂದ ಆ ಲೆಕ್ಕ ಮಾಡಿ. ಈಗ ಮ್ಯೂಟ್ ಮಾಡ್ಬೇಕು, ನಾ ತಿಳಿಸಿನಲ್ಲ, ನೀವು ಮ್ಯೂಟ್ ಮಾಡಿ ಆ ಲೆಕ್ಕ ಬಿಡಿಸ್ರಿ. ಹಾಂ ಬಿಡಿಸೋದಾಯ್ತಾ? ವಿಡಿಯೋ ಆನ್ ಮಾಡಿ. ನಿಮ್ದು ಆತಂದ್ರೆ ವಿಡಿಯೋ ಆನ್ ಮಾಡ್ರಿ, ಅಲ್ಲಿ ತನಕ ಮಾಡಬೇಡ್ರಿ. ಇದನ್ನ ಮ್ಯೂಟ್ ಮಾಡಿಬಿಡ್ರಿ, ಅದು ಬಿಡಿಸ್ಲಾರ್ದು ನಿಂತು ಬಿಡ್ತದ. ಅದು ಬಿಡಿಸೋದಾಯ್ತ ವಿಡಿಯೋ ಆನ್ ಮಾಡ್ರಿ. ಬಂದನ ನೋಡ್ರಿ, ತಿಳಿಸಿದೆ. ಬಿಡಿಸೋದಾಗೆಲ್ಲ ಹುಡುಗರೆ ನೋಡ್ರಿ. ವ್ಯತ್ಯಾಸ ಬರೋಬ್ಬರಿ 700. ಯಾವ ಸಂಖ್ಯೆ ಕೊಟ್ಟಾನ? ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಎಷ್ಟದ ನೋಡ್ರಿ? 1200. ಆಮೇಲೆ ಏನು ಹೇಳೋಣ? ಮೊತ್ತ ಬರೋಬ್ಬರಿ ಎಷ್ಟು ಅಂತ ಕೇಳ್ಯಾನ. ಈ ಮೊತ್ತ ಕಂಡು ಹಿಡಿಬೇಕಾದ್ರೆ ನೀವು ದೊಡ್ಡ ಸಂಖ್ಯೆ ಕೊಟ್ಟಾನ, ಚಿಕ್ಕ ಸಂಖ್ಯೆ ಕಂಡು ಹಿಡ್ಕೋಬೇಕಲ್ಲ. ಚಿಕ್ಕ ಸಂಖ್ಯೆ ಬರೋಬ್ಬರಿ ದೊಡ್ಡ ಸಂಖ್ಯೆ ಮೈನಸ್ ವ್ಯತ್ಯಾಸ. ದೊಡ್ಡ ಸಂಖ್ಯೆ ಎಷ್ಟದ? 1200 ಮೈನಸ್ ಎಷ್ಟದ? ವ್ಯತ್ಯಾಸ 700 ಅದ. ಅಂದ್ರೆ ಚಿಕ್ಕ ಸಂಖ್ಯೆ ಎಷ್ಟಾಯ್ತು? 500 ಆಯ್ತು. ಆದ್ದರಿಂದ ಮೊತ್ತ ಬರೋಬ್ಬರಿ ದೊಡ್ಡ ಸಂಖ್ಯೆ ಪ್ಲಸ್ ಚಿಕ್ಕ ಸಂಖ್ಯೆ. ದೊಡ್ಡ ಸಂಖ್ಯೆ ಎಷ್ಟದ? 1200 ಅದ. ಚಿಕ್ಕ ಸಂಖ್ಯೆ ಕಂಡು ಹಿಡ್ಕೊಂಡಿರಿ ಎಷ್ಟದ? ಚಿಕ್ಕ ಸಂಖ್ಯೆ 500 ಆಯ್ತು. ಬರೋಬ್ಬರಿ ಏನಾಯ್ತು? ಮೊತ್ತ ಬರೋಬ್ಬರಿ 1700 ಆಯ್ತು. ಆದ್ದರಿಂದ ಆನ್ಸರ್ ಎಷ್ಟು? 1700. ನೋಡಿ, ಇಷ್ಟು ನೀವು ತಲೆ ಓಡಿಸ್ಕೊಂಡು ಇಂಥ ಲೆಕ್ಕಗಳನ್ನು ಒಂದು 2-3 ಸಲ ರಿಪೀಟ್ ಮಾಡಿಬಿಟ್ರಿ ಅಂದ್ರೆ ಈಗ ಒಂದು 10 ಲೆಕ್ಕ ಬಿಡಿಸ್ಕಿಸಿಂದ ಪ್ರಯತ್ನ ಮಾಡೋದಕ್ಕಿಂತಲೂ ವಿಡಿಯೋಗಳನ್ನೇ ಹಗಲೆಲ್ಲ ನೋಡಿಬಿಡ್ರಿ ನೀವು. ಇದು ಸೀರಿಯಲ್ ಇದು. ಇವೆಲ್ಲ ನಿಮಗೆ ಬೇಸಿಕ್ ಅಭ್ಯಾಸ ಅಂದ್ರೆ ಏನು? ಲಸ ಮಾಸ ಭಿನ್ನ ರಾಶಿ ಬೋಡಮಾಸ್ ಕಲ್ತು ಬಿಟ್ರೆ ಅಲ್ಲದ. ಅವು ಏನು ಬಂದೇ ಬರ್ತಾವೆ ನಿಮಗೊಂದು ವಾರದಾಗ. ಆದ್ರೆ ಇಂಥ ಥಿಂಕಿಂಗ್ ಪವರ್ ಲೆಕ್ಕಗಳನ್ನು ನೀವು ಕಲಿಬೇಕು. ಅದಕ್ಕೆ ನಿಮಗೆ ಬೇಸಿಕ್ ಅಭ್ಯಾಸದಾಗ ಎಲ್ಲ ಗೊತ್ತಾಗಬೇಕು ನಿಮಗೆ. ಈಗ ಎಷ್ಟಿದು? 1112ನೇ ವಿಡಿಯೋ. 1112ನೇ ವಿಡಿಯೋದಾಗ ನೀವು ಎಂತೆಂಥ ಲೆಕ್ಕ ಕಲಿತೀರಿ ನೀವು. ಸುಟ್ಯಾಗ ವರ್ಗಮೂಲ ಬರ್ತದ್ರಿ. ದೊಡ್ಡ ಸಂಖ್ಯೆ ಬೀಜಗಣಿತನು ಚೂರು ಶಕ ಬರ್ತದಿದ್ರ. ಬೀಜಗಣಿತ, ಅಂಕಗಣಿತ ಬರ್ತಾವ, ವರ್ಗಮೂಲ ಬರ್ತಾವ, ಗುಣಾಕಾರ ಬರ್ತಾವ, ಭಾಗಾಕಾರ ಬರ್ತಾವ. ಇವತ್ತನ್ನ ನೀವು ಜರ ಏನಾದರೂ ಪರ್ಫೆಕ್ಟ್ ಆಗಿ ಕಲ್ತರ ದಶಮಾಂಶದಾಗೂ ಇದೇ ನೇಮ್ ಅದ, ಭಿನ್ನ ರಾಶಿಯಾಗೂ ಇದೇ ನೇಮ್ ಅದ. ನೋಡ್ರಿ ನಾವು 2 ಭಿನ್ನ ರಾಶಿಗಳ ಮೊತ್ತ 15.34 ಇದೆ. ಅಥವಾ 2 ಭಿನ್ನ ರಾಶಿಗಳ ವ್ಯತ್ಯಾಸ 3.14 ಇದೆ. ಅದರಲ್ಲಿ ಒಂದು ದೊಡ್ಡ ಭಿನ್ನ ರಾಶಿ 6.14 ಇದ್ದರೆ ಅವುಗಳ ಮೊತ್ತ ಎಷ್ಟು? ಇದೇ ರೂಲ್ಸೇ. ಮೊದಲ ನಿಮಗೆ ಏನು ಬರಬೇಕು? ಬೇಸಿಕ್ ಅಭ್ಯಾಸ ಬರಬೇಕು. ದೊಡ್ಡ ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕು, ಚಿಕ್ಕ ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕು, ವ್ಯತ್ಯಾಸ ಕೊಟ್ಟಾಗ ಇದು ಗ್ಯಾರಂಟಿ ನಾವು ಅದಕ್ಕೆ ಬೀಳಲೇಬೇಕು. ಇದೇ ರೂಲ್ಸ್. ಒಂದು ಭಿನ್ನ ರಾಶಿ ವ್ಯತ್ಯಾಸ ಕೊಟ್ಟಾನ, ದೊಡ್ಡ ಭಿನ್ನ ರಾಶಿ ಕೊಟ್ಟಾನ. ದೊಡ್ಡ ಭಿನ್ನ ರಾಶಿ ವ್ಯತ್ಯಾಸ ಕಳೆದ್ರೆ ಚಿಕ್ಕ ಭಿನ್ನ ರಾಶಿ ಬರ್ತದೆ. ದೊಡ್ಡ ಭಿನ್ನ ರಾಶಿ ಚಿಕ್ಕ ಭಿನ್ನ ರಾಶಿ ಕೂಡಿಸಿದ್ರೆ ಮತ್ತೆ ಬರ್ತದೆ. ಯಾವುದೇ ಒಂದು ಫಾರ್ಮುಲಾ ಏನದ, ಇದು ಬೇಸಿಕ್. ದಶಮಾಂಶ 2 ಸಂಖ್ಯೆಗಳ ದಶಮಾಂಶಗಳ ವ್ಯತ್ಯಾಸ 6.25. ಅದರಲ್ಲಿ ದೊಡ್ಡ ಸಂಖ್ಯೆ 10.4. ಆ ದಶಮಾಂಶ ಭಿನ್ನ ರಾಶಿಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ ದೊಡ್ಡ ಸಂಖ್ಯೆ ಅದರ ವ್ಯತ್ಯಾಸ ಕೇಳಿರಿ, ಸಣ್ಣ ಸಂಖ್ಯೆ ಬರ್ತದೆ ದಶಮಾಂಶ. ದೊಡ್ಡ ದಶಮಾಂಶ ಸಂಖ್ಯೆ ಚಿಕ್ಕ ದಶಮಾಂಶ ಸಂಖ್ಯೆ ಕೂಡಿಸಿಬಿಟ್ರೆ ಮತ್ತೆ ಬರ್ತದೆ. ಇವು ಇನ್ನೊಂದು ಹೇಳ್ತೇನೆ ನಿಮ್ಗೆ, ಒಂದು ವ್ಯತ್ಯಾಸ, ಒಂದು ಭಾಗಾಕಾರ, ಒಂದು ವ್ಯವಕಲನ ಲೆಕ್ಕ, ಒಂದು ಭಾಗಾಕಾರ ಲೆಕ್ಕ ನಿಮಗೆ ರಿಸಲ್ಟ್ ತರುವ ಅವು ಎರಡೇ.
ಇದು ವ್ಯತ್ಯಾಸ. ಇದು ವ್ಯತ್ಯಾಸ ಲೆಕ್ಕದೊಳಗೆ ನೀವು ಕಂಡು ಹಿಡಿಬೇಕಾದದ್ದು ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ತಿಳ್ತೀನಿ. ವ್ಯವಕಲ್ಯ, ವ್ಯವಕಲನ, ವ್ಯತ್ಯಾಸ, ಯಾವ ಪದಗಳನ್ನು ಹೆಂಗೆ ಕೊಟ್ಟಾಗ ನಾವು ಹೆಂಗೆ ಕಳಿಬೇಕು ಅನ್ನೋದು ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ಮುಗಿದು. ಇಂಥವೇ ಇವೆಲ್ಲ ನಿಮಗೆ ಬೇಸಿಕ್ ಅಭ್ಯಾಸ. ಇವೆಲ್ಲ ಏನು ಥಿಂಕಿಂಗ್ ಪವರ್ ಮ್ಯಾಥ್ಸ್ ಅಂತಾರೆ ಇವಕ್ಕೆಲ್ಲ. ಎರಡು ಸಂಖ್ಯೆಗಳ ವ್ಯತ್ಯಾಸ 40, ಅವುಗಳಲ್ಲಿ ಚಿಕ್ಕ ಸಂಖ್ಯೆ 80, ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು, ಚಿಕ್ಕ ಸಂಖ್ಯೆ 80, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಪ್ಲಸ್ ವ್ಯತ್ಯಾಸ, ಇವು ನಿಮಗೆ ಗುರ್ತಾಗಬೇಕು. ಭಿನ್ನರಾಶಿಯಾಗೂ ಇದೆ, ದಶಮಾಂಶದಾಗೂ ಇದೆ. ಏನು ಬೇಕು ನೀವು ಮೊದಲು ನೀವು ಅಂಕಗಣಿತದ ನಿಯಮಗಳನ್ನು ಸರಿಯಾಗಿ ಕಲ್ತ್ರಿ ಅಂತಂದ್ರೆ ದಶಮಾಂಶದಾಗೂ ಹಂಗೆ ವ್ಯತ್ಯಾಸ ಕೊಟ್ಟಾನ. ಒಂದು ದೊಡ್ಡ ಸಂಖ್ಯೆ ಕೊಟ್ಟ, ದೊಡ್ಡ ಸಂಖ್ಯೆದಾಗ ವ್ಯತ್ಯಾಸಗಳಿದ್ರೆ ಚಿಕ್ಕ ದಶಮಾಂಶ ಬರ್ತದೆ. ವ್ಯತ್ಯಾಸ ಕೊಟ್ಟಿರ್ತಾನ. ಆಮೇಲೆ ಚಿಕ್ಕದ ಭಿನ್ನರಾಶಿ ಕೊಟ್ಟ, ಚಿಕ್ಕ ಭಿನ್ನರಾಶಿ ಒಳಗೆ ವ್ಯತ್ಯಾಸ ಭಿನ್ನರಾಶಿಯನ್ನು ಕೂಡಿಸಿದ್ರೆ ದೊಡ್ಡ ಭಿನ್ನರಾಶಿ ಬರ್ತದೆ. ಮೊದಲು ಬೇಸಿಕ್ ಅಂತಾರೆ. ಎದಕ್ಕೆ ಬೇಸಿಕ್ ಅನ್ನೋದು? ಗುಣಾಕಾರ, ಭಾಗಾಕಾರ, ಅಧಿಕ, ಉಣ ಕಲ್ತರ ಅಲ್ಲದು. ವಾಡ್ಮಾಸ್ ಕಲ್ತರ ಅಲ್ಲ. ಭಿನ್ನರಾಶಿ ಕೂಡಿಸೋದು ಕಳೆದ್ರೆ ಅದು ಅಲ್ಲ. ಬೇಸಿಕ್ ಅಭ್ಯಾಸ ಅಂತಂದ್ರೆ ನಿಮಗೆ ವಿಚಾರ ಮಾಡಿ ಮಾಡತಕ್ಕಂಥ ಲೆಕ್ಕಗಳನ್ನು ನೀವು ಕಲಿಬೇಕು. ಇವೆಲ್ಲ ನೋಡ್ರಿ, ಇವು ಹೇಳಿದ್ರೆ ನಾಳೆ ದಶಮಾಂಶದಾಗ ಬಂದ್ರೆ ಮಾಡ್ತೀರಿ, ಭಿನ್ನರಾಶಿಯಾಗ ಬಂದ್ರೆ ಮಾಡ್ತೀರಿ, ಮುಂದಿನ ತಾವು ಲೆಕ್ಕ ಬೀಳ್ತಲ್ಲ. ಸರ್ ಅಂತ ಹೇಳಿದ್ರು ನಮಗೆ ಲೆಕ್ಕ ಅದು ನೆನಪಾಗ್ತದೆ. ಇದು ನೆನಪು ಯಾವ ಇಟ್ಕೊತಾನೆ. ಈಗ ನಾವು 1-2 ಉದಾಹರಣೆ ಹಾಕಿ ಹೋಗಿರ್ತೀವಿ, ಮುಂದಿನ ತಾವು ಕಂಡು ಅಬಡಿ ಲೆಕ್ಕ ಬಂದ್ಬಿಡ್ತಾವ. ಪಟ ಬಿಡಿಸ್ಲಿಕ್ಕೆ ಚಾಲು ಮಾಡಿಬಿಡ್ತೀರಿ. ಒಂದು ಸ್ವಲ್ಪ ನಿಮಗಿಂತ ಲೆಕ್ಕಗಳು ನದರಿಗೆ ಬರಬೇಕವು. ಬಂದು ಅಂದ್ರೆ ಏನಾಗ್ತದೆ, ಅಭ್ಯಾಸ ನಿಮಗೆ ಮನನ ಆಗ್ತದೆ. ಇದು ಓಲ್ಡ್ ICIC ಅಭ್ಯಾಸ. ಇವು ಚೆನ್ನಾಗಿ ನೋಡ್ರಿ, ರೀಪ್ಲೇ ಮಾಡಿ ನೋಡ್ರಿ, ಬರ್ಕೋರಿ. ಫೇರ್ದಾಗ ಬರ್ಕೊಳ್ಳೋದು ಭಾಳ ಚಲೋ.